ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲಾಗಿ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಹೆಚ್ಚೆಚ್ಚಿಗೆ ನೆಮ್ಮದಿ, ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ, ಇನ್ನೂ ಹೆಚ್ಚೆಚ್ಚಿಗೆ ಸ್ವತಂತ್ರರಾಗಿರಲಿ, ಇನ್ನೂ ಹೆಚ್ಚು ಸ್ವತಂತ್ರರಾಗಿ ನಾವು ಇನ್ನೂ ಪ್ರಗತಿಯನ್ನು ಹೊಂದಲಿ ಅಂತ ಹೇಳ್ತಾ ನಮ್ಮ ಸಮಸ್ತ ಎಲ್ಲ ಸಿರಿಕನ್ನಡ ವಾಹಿನಿ ವೀಕ್ಷಕರಿಗೆ ಈ ಒಂದು ಶುಭಾಶಯ ತಿಳಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಶನಿವಾರ ಆಚರಣೆ ಮಾಡಿದ್ರೆ ಎರಡನೇ ಶ್ರಾವಣಕ್ಕೆ ಮುಂಚಿತವಾಗಿ ಬರುವಂಥ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ದೇವತೆಗಳು ಮತ್ತು ರಾಕ್ಷಸ ಸಮುದ್ರ ಮಂಥನ ಮಾಡುವಾಗ ಕೊನೆಯಲ್ಲಿ ಬರ್ತಾಳಂತೆ ಲಕ್ಷ್ಮಿ. ಆ ಜನನ ಕಾಲ ಅದೇ ನಾಳೆ ಆಚರಣೆ ಮಾಡುವಂಥ ವಿಶೇಷ ಹಬ್ಬ. ಲಕ್ಷ್ಮಿ, ವರಮಹಾಲಕ್ಷ್ಮಿಯ ಜನ್ಮದಿನ ಅಂತಲೂ ಕರೀತಾರೆ, ಹ್ಯಾಪಿ ಬರ್ತ್ಡೇ ಅಂತಲೂ ಹೇಳ್ತಾರೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ನಾನು ಇವತ್ತು ಯಾತಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಾಳೆ ಹಬ್ಬಕ್ಕೆ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ದಿನ ನಿಮಗೆ ಬೇಕಾಗ್ಬೋದು. ನಾಳೆನೇ ನಾನು ಹೇಳಿದ್ರೆ ನಿಮಗೆ ಮಾರ್ಕೆಟ್ಗೆ ಹೋಗಿ ಸಾಮಾನು ತೊಗೊಂಬಂದು ಪೂಜಾ ದ್ರವ್ಯಗಳನ್ನೆಲ್ಲ ತೊಗೊಂಬಂದು ಮಾಡಲಿಕ್ಕೆ ಸ್ವಲ್ಪ ತಡ ಆಗ್ಬೋದೇನೋ. ಆದ್ದರಿಂದ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ತಯಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ನಾನು. ಪ್ರತಿ ವರ್ಷವೂ ಕೂಡ ಲಕ್ಷ್ಮಿಯನ್ನು ವಿವಿಧ ರೀತಿಯಲ್ಲಿ ತಂತ್ರ ಮಂತ್ರ ಯಂತ್ರಗಳ ಮೂಲಕ ಆರಾಧನೆ ಮಾಡೋದು ವಿಶೇಷತೆಯನ್ನು ನಾನು ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ. ಈ ಬಾರಿಯೂ ಕೂಡ ಹೆಚ್ಚಿಗೆ ಬಂಡವಾಳ ಇಲ್ಲದೇ, ಹೆಚ್ಚಿಗೆ ಶ್ರಮ ಇಲ್ಲದೇ ನೀವೇ ಸ್ವತಃ ಕೈಯಾರೆ ಪೂಜೆ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹ ಪಡೆಯುವಂಥ ಒಂದು ವಿಶೇಷ ಆಚರಣೆ ವಿಧಿವಿಧಾನವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸೋಕ್ಕೆ ತುಂಬ ಇಷ್ಟಪಡ್ತೀನಿ. ಕಲಿಯುಗದಲ್ಲಿ ಏನಿಲ್ಲ ಅನ್ನೋ ದುಡ್ಡಿರಬೇಕು. ಮಾನ ಮರ್ಯಾದೆ ಇಲ್ಲ ಅನ್ನೋ ಪರವಾಗಿಲ್ಲ, ದುಡ್ಡಿರಬೇಕು. ಎಲ್ಲ ಬಿಟ್ಟು ನಿಂತಿದ್ದೀನಿ ನಾನು, ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಂಗೆ ಬೇಕಾಗಿರೋ ದುಡ್ಡು 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 ಆಸ್ತಿ. ದುಡ್ಡಿಲ್ಲ ಅಂದರೆ ಬೆಲೆನೇ ಇಲ್ಲ. ಹಣಕ್ಕಿರೋ ಬೆಲೆ ನಮ್ಮ ಗುಣಕ್ಕಿಲ್ಲ. ಇವತ್ತಿನ ದಿವಸ ಹಣಕ್ಕಿರೋ ಬೆಲೆ ಗುಣಕ್ಕಿಲ್ಲ, ನಮ್ಮ ಗುಣ ವ್ಯಕ್ತಿತ್ವಕ್ಕಿಲ್ಲ. ಕಲಿಯುಗದ ಮಹಿಮೆ. ನಾನು ಇವತ್ತು ವರಮಹಾಲಕ್ಷ್ಮಿಯ ಹಬ್ಬವನ್ನು ಭಾಳ ಅರ್ಥಗರ್ಭಿತವಾಗಿ, ಭಾಳ ಸಿಂಪಲ್ಲಾಗಿ, ಕಮ್ಮಿ ಬೆಲೆಯಲ್ಲಿ ದೇವಿಯ ಕೃಪಾ ಕಟಾಕ್ಷ ಭಾಳ ಆಗಲಿಕ್ಕೆ ಒಂದು ವಿಶೇಷ ಪೂಜಾ ವಿಧಿವಿಧಾನವನ್ನು ತಿಳಿಸ್ತೀನಿ ನಾನಿವತ್ತು. ಅದಕ್ಕೆ ನೀವೇನು ಮಾಡಬೇಕು, ಒಂದು ಪೇಪರು ಪೆನ್ ತೊಗೊಳ್ಳಿ, ಒಂದು ಪುಸ್ತಕ ಪೆನ್ ತೊಗೊಳ್ಳಿ. ನಾನು ಏನು ಹೇಳ್ತೀನೋ ಆ ಸಾಮಗ್ರಿಗಳೆಲ್ಲ ಬರ್ಕೊಳ್ಳಿ. ನಾಳೆ ಆರಾಮಾಗಿ ಪೂಜೆ ಮಾಡಿ. ಮುಂದಿನ ವರಮಹಾಲಕ್ಷ್ಮಿ ಹಬ್ಬದೊಳಗೆ ಎಷ್ಟು ಬದಲಾವಣೆ ಆಗಿರುತ್ತೆ ನೋಡಿ ನೀವೇ. ಹೀಗೆ ಈ ಒಂದು ಹಬ್ಬವನ್ನು ಯಾತಕ್ಕೆ ಆಚರಣೆ ಮಾಡ್ತೀವಿ ಅಂತಂದರೆ 5 ವಿಶೇಷತೆಯಿಂದ ಆಚರಣೆ ಮಾಡ್ತೀವಿ. ಎಷ್ಟೊಂದು ದುಡ್ಡು ದುಡಿತೀವಿ ನಾವು, ತುಂಬ ದುಡಿತೀವಿ. ಲಕ್ಷ್ಮಿ ಮನೇಲಿ ನಿಲ್ತಿಲ್ಲ, ದುಡ್ಡೇ ನಿಲ್ತಾ ಇಲ್ಲ. 10,000 ಬರುತ್ತೆ, ಅಲ್ಲಿ 1 ಲಕ್ಷ ಖರ್ಚಿರುತ್ತೆ. ಅದೇನೋ ಕಾರ್ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ರಿಪೇರಿ ಕೊಟ್ಟು ಅದಕ್ಕೊಂದು 50,000 ಆಯಿತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ 2 ಲಕ್ಷ ಹೋಯಿತು. ಆದಾಯ ಕಮ್ಮಿ, ಖರ್ಚು ಜಾಸ್ತಿ ಇರ್ತದೆ. ಆದಾಯ ಕಮ್ಮಿ, ಖರ್ಚು ಜಾಸ್ತಿ. ಇದು ಒಂದು ಕಾರಣಕ್ಕೆ ಲಕ್ಷ್ಮೀ ಪೂಜೆ ನಾವು ಮಾಡಬೇಕೀಗ. ಅರ್ಥ ಮಾಡ್ಕೊಳ್ಳಿ. ಆದಾಯ ಕಮ್ಮಿ, ಖರ್ಚು ಜಾಸ್ತಿ. ಇದಕ್ಕೊಂದು ಶಾಂತಿ ಪರಿಹಾರ ಆಗಬೇಕು ಇವತ್ತು, ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಮನೇಲಿ ಎಲ್ಲರೂ ದುಡಿತೀವಿ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಿಲ್ಲ, ಬಾಡಿಗೆ ಮನೇಲೇ ಇದ್ದೀವಿ, ದುಡಿತಾ ಇದ್ದೀವಿ, ಉಳಿತಿಲ್ಲ ದುಡ್ಡು. ಅದೇನೋ ಗೊತ್ತೇ ಇಲ್ಲ. ಬಂಧುಗಳು ಬಂದು ಕಿತ್ಕೊಂಡು ಹೋಗ್ತಾರೆ, ಅವರೊಂದು ಹಚ್ಕೊಡು ಅಂದರು, ಇವರೊಂದಷ್ಟು ಕೊಡು ಅಂದರು, ಇನ್ಯಾವುದೋ ಒಂದು ಪ್ರಾಬ್ಲಮ್ ಆಯಿತು, ಇನ್ಯಾವುದೋ ಟ್ಯಾಕ್ಸ್ ಅಂತೆ, ಅದಂತೆ ಇದಂತೆ, ಹೀಗೆ ಬಂದಿದ್ದ ದುಡ್ಡೆಲ್ಲ ಹೋಗ್ತಿದೆ. ಇದಕ್ಕೊಂದು ಶಾಂತಿ ಆಗಬೇಕು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ. 3ನೇದು, ನಾನು ದುಡ್ಡು ಕೊಟ್ಟಿದ್ದೆ, ವಾಪಸ್ ಯಾರು ಕೊಡ್ತಾನೇ ಇಲ್ಲ. ನಮ್ಮ ಸೋದರ ಮಾವನಿಗೆ 5 ಲಕ್ಷ ಕೊಟ್ಟೆ, ಅವ್ನು ಕೊಡಲ್ಲ ಅಂತಾನೆ. ನನ್ನ ಫ್ರೆಂಡ್ಗೆ 2 ಲಕ್ಷ ಕೊಟ್ಟೆ, ಅವ್ನು ಕೊಡಲ್ಲ ಅಂತಾನೆ. ಕೊಟ್ಟಿದ್ದ ದುಡ್ಡು ವಾಪಸ್ ಬರ್ತಿಲ್ಲ. ಅದಕ್ಕೂ ಶಾಂತಿ ಆಗಬೇಕು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಬರಬೇಕಾದ ದುಡ್ಡು ಬರಬೇಕು ನನಗೆ, ಅದಕ್ಕೂ ಶಾಂತಿ ಆಗಬೇಕು. 4ನೇದು, ಎಲ್ಲ ವ್ಯವಹಾರ ಮಾಡ್ತೀನಿ,
ಈ ಕಡೆ ಬ್ರೋಕರ್ ಕೆಲಸ ಮಾಡ್ತೀನಿ, ದುಡಿತೀನಿ, ಎಲ್ಲ ಮಾಡ್ತೀನಿ. ಆದರೆ ಕಳ್ತನ ಆಗ್ತಿದೆ ಮನೇಲಿ. ಹಂಗೆ ಆದಾಯ ಬರ್ತದೆ, ದುಡ್ಡೇ ಕಳ್ತನ. ಇಲ್ಲಿ ಯಾರೂ ಮೋಸ ಮಾಡ್ತಿಲ್ಲ, ಕಳ್ತನ ಆಗ್ತಿದೆ. ಚೋರ ಅಪಹರಣ, ಚೋರ ಕೃತ್ಯ ದೋಷ, ಮನೇಲಿ ಕಳ್ತನ ಆಗ್ತಿದೆ. ಕಾರ್ ಕತ್ಕೊಂಡು ಹೊಟ್ಟೋಗ್ಬಿಟ್ರು, ಬೈಕ್ ಕತ್ಕೊಂಡು ಹೋಯ್ತು, ಚಿನ್ನ ಹೋಯ್ತು, ಒಡವೆ ಹೋಯ್ತು. ಎಲ್ಲ ದುಡ್ದು ಮಾಡಿಸಿ ಕಾರ್ ತೊಗೊಂಡೆ, ಎಲ್ಲ ಒಡವೆ ಮಾಡಿಸಿದ್ದು ದುಡ್ಡು ಬಂದಿದ್ದು ದುಡ್ಡಲ್ಲ, ಒಡವೆ ತೊಗೊಂಡೆ, ಎಲ್ಲ ಮಾಡಿದೆ, ಎಲ್ಲ ಕಳ್ತನ ಆಗ್ತಿದೆ. ಇದಕ್ಕೂ ನಾಳೆ ವರಮಹಾಲಕ್ಷ್ಮಿ ದಿವಸ ಶಾಂತಿ ಆಗಬೇಕು. ಹೋದ ವರ್ಷ ಸೈಟ್ ತೊಗೊಂಡೆ, ಕಾರ್ ತೊಗೊಂಡೆ, ಮನೆ ಕಟ್ತೆ, ಜಮೀನು ತೊಗೊಂಡೆ, ಈ ವರ್ಷ ಎಲ್ಲ ಕಳ್ಕೊಂಬಿಟ್ಟೆ. ಸಂಪಾದಿಸಿದ್ದನ್ನು ಕಳ್ಕೊತಾ ಇದ್ದೀನಿ. ಇದು 5ನೇದು. ಸಂಪಾದನೆ ಮಾಡಿದ್ದನ್ನು ಕಳ್ಕೊತಾ ಇದ್ದೀನಿ. ಇದಕ್ಕೂ ನಾಳೆ ವರಮಹಾಲಕ್ಷ್ಮಿ ಹಬ್ಬ ದಿವಸ ನಾನು ಶಾಂತಿ ಮಾಡ್ಕೋಬೇಕು. ಇವಾಗೆಲ್ಲ ಕಳ್ಕೊಂಡು ಕೇರ ಫುಟ್ಪಾತ್ ಆಗಿಬಿಟ್ಟೆ, ಎಲ್ಲ ಕಳ್ಕೊಂಡು ಪಾಪಾರ ಆಗಿಬಿಟ್ಟಿದ್ದೀನಿ. ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್, ಇವತ್ತು ಇನ್ನೊಬ್ಬರ ಕೈ ಕೆಲಸ ಮಾಡ್ತಾಯಿದ್ದೀನಿ ನಾನು. ಈ 5 ಥರ ದೋಷಗಳು, ಒಂದಲ್ಲ ಒಂದು ದೋಷ ಒಬ್ಬರ ಮನೇಲಿ ಇದ್ದೇ ಇರುತ್ತೆ. ದುಡ್ದಿದ್ದು ಏಳಿಗೆ ಆಗ್ತಿಲ್ಲ, 5 ರೂಪಾಯಿ ಬಂದರೆ 50 ರೂಪಾಯಿ ಖರ್ಚಿರುತ್ತೆ. ಈಗ ಈ 5 ದೋಷಗಳಿಗೆ ಯಾವ ಲಕ್ಷ್ಮೀ ಪೂಜೆ ಮಾಡಬೇಕು ಅನ್ನೋದು ಪ್ರಶ್ನೆ. ಆದ್ದರಿಂದ ನಾಳೆ ಬೆಳಗ್ಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ 5 ದೋಷಕ್ಕೂ ನಾನು ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದ್ನೋ, ಏನು ವಿವರಣೆ ಕೊಟ್ಟನೋ, ಅದಕ್ಕೆಲ್ಲ ಶಾಂತಿ ಪರಿಹಾರ ಮಾಡಿದ್ದೇ ಆದರೆ ನೀವು ಬೇರೆ ಯಾವುದೇ ರೀತಿ ಹೋಮ ಹವನ ಮಾಡೋ ಅವಶ್ಯಕತೆಯೇ ಇಲ್ಲ. ನನಗೆ 5 ರೂಪಾಯಿ ಬಂದರೆ 50 ರೂಪಾಯಿ ಖರ್ಚಿರುತ್ತೆ, 1,000 ಬಂದರೆ 10,000 ಖರ್ಚಿರುತ್ತೆ. ಯಾಕೆ ಈ ಜನ್ಮದಲ್ಲಿ ಈ ಥರ ದೋಷದಲ್ಲಿ ನರಳ್ತಾ ಇದ್ದೀನಿ? ಪೂರ್ವ ಜನ್ಮದಲ್ಲಿ ನಾನು ಮೋಸ ಮಾಡಿರ್ತೀನಿ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ 5 ರೂಪಾಯಿನ 10 ರೂಪಾಯಿಗೆ ಮಾರಿರ್ತೀನಿ. ವ್ಯಾಪಾರದಲ್ಲಿ ದೋಷ. 50 ರೂಪಾಯಿ ಐಟಮ್ನ 1,000 ರೂಪಾಯಿ ಮಾಡಿರ್ತೀನಿ. ಈ ಥರ ದೋಷದಲ್ಲಿ ಏನಾದ್ರು ಮಾಡಿದ್ರು ಜನ್ಮದಲ್ಲಿ, ಈ ಜನ್ಮದಲ್ಲಿ 10 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚಿರುತ್ತೆ. ಇದು ದೋಷ. ನಾನು ಎಲ್ಲ ದುಡ್ಡು ತೊಗೊಂಬರ್ತೀನಿ, ಆದರೆ ಖರ್ಚಾಗ್ತಿರ್ತದೆ. ಇನ್ನೊಂದು 2 ಮನೆ ದುಡ್ಡೇ ಉಳಿಯೋದಿಲ್ಲ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ದುಡಿತೀವಿ, ದುಡ್ಡು ಉಳಿತಿಲ್ಲ ಅಂತಂತಂದರೆ ಕುಟುಂಬಕ್ಕೆ ಮೋಸ ಮಾಡಿದರೆ ನಾವು ಹೋದ ಜನ್ಮದಲ್ಲಿ ಇನ್ನೊಬ್ಬರಿಗೆ ದುಡ್ಡೇ ಕೊಡೋದಿಲ್ಲ. ವಸ್ತ್ರ ಮೋಸ ಮಾಡಿರ್ತೀವಿ, ಒಡವೆ ಮೋಸ ಮಾಡಿರ್ತೀವಿ, ಏನೋ ಒಂದು ಮಾಡಿರ್ತೀವಿ. ಹೀಗಾಗಿ ನಾವು ಎಷ್ಟೇ ದುಡಿದ್ರು ಕೂಡ ತಮ್ಮ ಬಂದು 1-2 ಲಕ್ಷ ಕಿತ್ಕೊಂಡು ಹೋಗ್ಬಿಡ್ತಾನೆ ಅಣ್ಣನ ಹತ್ರ. ಅದಕ್ಕೆ ನಂಗೆ ತುಂಬ ಕಷ್ಟ ಇದೆ, ಒಂದಷ್ಟು ಗೂಡಿಂದ ಅದಕ್ಕೆ ಹತ್ರ ಒಂದಷ್ಟು ದುಡ್ಡು ಕಿತ್ಕೊಂಡು ಹೋಗ್ಬಿಡ್ತಾನೆ, ವಾಪಸ್ ಕೊಡೋಲ್ಲ. ಅಕ್ಕ ತಂಗಿ ಅಣ್ಣ ಬಂಧು ಮಿತ್ರರೇ ನಮ್ಮ ದುಡ್ಡನ್ನು ವಾಪಸ್ ತೊಗೊಂಡು ಕೊಡೋದಿಲ್ಲ, ಕೊಡೋಕ್ಕಾಗೋದೇ ಇಲ್ಲ ಅವರು ಓಜಮ ಕ್ರಮಕ್ಕೆ. 3ನೇದು ಚೋರ ಭಯ. ಓಜಮದಲ್ಲಿ ದುಡ್ಡೇ ನಮ್ಮ ಮನೇಲೇ ನಾವೇ ದುಡ್ಡು ಕದ್ದಿರ್ತೀನಿ. ಒಡವೆ ಕತ್ಕೊಂಡು ಹೋಗ್ಬಿಟ್ಟು ಮಾರ್ಕೊಂಡ್ಬಿಟ್ಟು ಕುಡ್ಕೊಂಬಂದಿರ್ತೀನಿ. ಒಡವೆ ಕದ್ಬಿಟ್ಟು ಇನ್ನೇನೋ ಕಾಕ್ ಮಾಡಿರ್ತೀನಿ. ಹೀಗೆ ನಮ್ಮ ಮನೇಲೇ ಅಥವಾ ಬೇರೆ ಮೇಲೆ ದುಡ್ಡು ಅಥವಾ ವಸ್ತ್ರ ಆಭರಣ ಕದ್ದಿದ್ರೆ ಈ ಜನ್ಮದಲ್ಲಿ ಮನೇಲಿ ಆಗಾಗ ಕಳ್ತನಗಳಾಗ್ತಾ ಇರ್ತದೆ. ಆ ಜನ್ಮದ ಕರ್ಮ ಈ ಜನ್ಮದಲ್ಲಿ ನಡೀತದೆ. ಲಕ್ಷ್ಮಿ ಸ್ಥಿರವಿರೋದಿಲ್ಲ ಮನೆಯಲ್ಲಿ. ಆ ಜ್ಯೇಷ್ಠತೆಯನ್ನು, ಆ ಸ್ಟ್ಯಾಂಡರ್ಡನ್ನು ಕಳ್ಕೊಂಬಿಟ್ಟಿರ್ತೀವಿ ನಾವು. 4ನೇದು ನಾವು ಎಲ್ಲ ಆಯಿತು, ಎಲ್ಲ ಕಳ್ಕೊಂಬಿಟ್ಟೆ ನಾನು ಅಂತ. ಹೋದ ಜನ್ಮದಲ್ಲಿ ನಾವು ಇನ್ನೊಬ್ಬರಿಗೆ ಆಸ್ತಿ ಮೋಸ ಮಾಡಿದರೆ, ಹೊಲ ಗದ್ದೆ ಮನೆ ಮೋಸ ಮಾಡಿದರೆ, ಅದು ಈ ಜನ್ಮದಲ್ಲಿ ಆ ಏಜ್ ಬಂದಾಗ ಆ ದೋಷ ನಡೆಯುತ್ತೆ. ಆಗ ನಾವೆಲ್ಲನೂ ಕಳ್ಕೊತಾ ಬರ್ತೀವಿ. ಇನ್ನೊಂದು ವಿಶೇಷತೆ ನಾವು ಮಾಡಿಬಿಟ್ಟಿರ್ತೀವಿ ಹೋದ ಜನ್ಮದಲ್ಲಿ. ಏನಪ್ಪ ಅಂತಂದರೆ, ನನ್ನ ಹತ್ರ 5 ಲಕ್ಷ ಇಸ್ಕೊಂಡು ಹೋಗಿರ್ತಾನೆ ಯಾರೋ ಒಬ್ಬ ಹೋದ ಜನ್ಮದಲ್ಲಿ. ಲಕ್ಷ್ಮೀ ಶ್ರೀ ಕೊಡಲ್ಲ, ಅದೇನು ಮಾಡ್ತೀವೋ ಮಾಡ್ಕೋ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟಿರ್ತೀವಿ. ಸೊ ದ್ರೋಹ, ವ್ಯವಹಾರ ವೃತ್ತಿ ದ್ರೋಹ, ಮನೆ ಸುಳ್ಳು ಖಾತೆ ಹೇಳಿ, ಮನೆ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ತೋಟದ ವಿಚಾರದಲ್ಲಿ, ಇವೆಲ್ಲಕ್ಕೂ ನಾವು ಸುಳ್ಳು ಹೇಳಿ ಮೋಸ ಮಾಡಿ ದಕ್ಕಿಸ್ಕೊಂಡ್ಬಿಟ್ಟಿರ್ತೀವಿ, ಮೋಸ ಮಾಡಿ ಪಡ್ಕೊಂಡ್ಬಿಟ್ಟಿರ್ತೀವಿ. ನನಗೆ ಯಾವನೋ 5 ಲಕ್ಷ ಕೊಡಬೇಕು, ಕೊಡೋದೇ ಇಲ್ಲ, ಅದೇ ಲಕ್ಷ್ಮೀ ಶ್ರೀವಾಸ ಮಾಡ್ಕೋತೀಯ, ಕೋರ್ಟ್ಗೆ ಹೋಗ್ತೀನಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಾಗ ಕೊಡಲ್ಲ, ನೀವು ಕೊಟ್ಟಿದ್ದಕ್ಕೆ ಏನು ಪ್ರೂಫು ಅಂತ ಈ ಥರ ಮೋಸ ಮಾಡಿಬಿಟ್ಟು, ಈ ಥರ ಮೋಸ ಮಾಡಿಬಿಟ್ಟಿದ್ರೆ ಈ ಜನ್ಮದಲ್ಲಿ ಮನೆಯಲ್ಲೇ ಒಂದೊಂದಾಗೆಲ್ಲ ಬರಬೇಕಾದ ದುಡ್ಡು ಬರೋದೇ ಇಲ್ಲ. ಎಲ್ರಿಗೂ ಕೊಟ್ಬಿಟ್ಟಿರ್ತೀನಿ, ದುಡ್ಡೇ ಬರ್ತಿಲ್ಲ. ಇದೆಲ್ಲದಕ್ಕೂ ಇವತ್ತು ಶಾಂತಿ ಮಾಡ್ಕೋಬೇಕು. ಬೇರೆ ದಿನ ಯಾಕೆ ಮಾಡಬಾರ್ದು? ಬೇರೆ ದಿನ ಮಾಡಬಾರ್ದು ಅಂತ ಏನಿಲ್ಲ. ಇವತ್ತು ಲಕ್ಷ್ಮೀ ಜನನ ಕಾಲ, ಜನ್ಮದ ಹುಟ್ಟಿದ ದಿನ. ಸಮುದ್ರ ಮಂಥನದಲ್ಲಿ ದೇವಿ ಭಗವತಿ ಮಹಾಲಕ್ಷ್ಮಿ ಕೊನೆಯಲ್ಲಿ ಉದ್ಭವಿಸ್ತಾಳೆ. ವಿಷಕಂಠ ವಿಷವನ್ನು ಕುಡಿದಾದ ಮೇಲೆ
ಕೊನೆ ಪಾರ್ಟು, ಕೊನೆ ಭಾಗದಲ್ಲಿ ಮಹಾಲಕ್ಷ್ಮಿ ಅವತಾರ ಆಗುತ್ತೆ. ಆ ಲಕ್ಷ್ಮಿನೇ ಜ್ಯೇಷ್ಠಾಲಕ್ಷ್ಮಿ ಅಂಥೇಳಿ ಶ್ರೇಷ್ಠತೆಯನ್ನು ತೋರಿಸ್ಕೊಂಡಂಥವಳು. ಆದ್ದರಿಂದ ನಾವು ನಾಳೆ ವರಮಹಾಲಕ್ಷ್ಮಿ ಹಬ್ಬವನ್ನು ಜ್ಯೇಷ್ಠಾಲಕ್ಷ್ಮಿ ಅಂಥೇಳಿ ಪೂಜೆ ಮಾಡಬೇಕು ಅಂಥೇಳಿ. ಈ 5 ದೋಷಗಳು ನಾನು ಏನೇನು ಹೇಳಿದ್ನೋ 5 ದೋಷ, ನಾನು ಫಸ್ಟೇ ಹೇಳಿದ 5 ದೋಷಗಳು, ಅದಕ್ಕೆ ನಾಳೆ ವರಮಹಾಲಕ್ಷ್ಮಿ ಶಾಂತಿ ಆಗಬೇಕು. ಯಾಕೆ ಅಂದರೆ ಈ ಥರ ತಪ್ಪು ಮಾಡಿದಕ್ಕೋಸ್ಕರ ಶಾಂತಿ ಮಾಡಬೇಕು. ಅದರಿಂದ ವರಮಹಾಲಕ್ಷ್ಮಿ ಅವಳೊಳಗೆ ಒಂದು ಶಕ್ತಿ ಇದೆ, ಆ ಜ್ಯೇಷ್ಠಾಲಕ್ಷ್ಮಿ ಅಂತೇಳಿ. ಇವಳ ಗುಪ್ತಲಕ್ಷ್ಮಿ ಅಂತಲೂ ಕರೀತಾರೆ. ಜ್ಯೇಷ್ಠಾಲಕ್ಷ್ಮಿಯನ್ನು ಗುಪ್ತಲಕ್ಷ್ಮಿ ಅಂತೇಳಿ. ಆದ್ದರಿಂದ ಈ 5 ದೋಷಗಳು ಯಾವ ಜಾತಕದಲ್ಲಿಲ್ವೋ ಅವರು ಕರೋಡ್ಪತಿಗಳಾಗಿರ್ತಾರೆ ಈ ಜನ್ಮದಲ್ಲಿ. ಈ 5 ದೋಷಗಳು ಜನ್ಮದಲ್ಲಿ ಮಾಡಿಲ್ಲ ಅಂದರೆ ಲಕ್ಷ್ಮಿ ಮನೆ ತುಂಬಿ ತುಳುಕ್ತಾಳೆ. ಇಲ್ಲ ಅಂಥ ಮನೇಲಿ ಜನ್ಮ ತೊಗೊಂಡ್ಬಿಡ್ತಾರೆ, ಕರೋಡ್ಪತಿಗಳ ಮನೇಲಿ ಉಟ್ಬಿಡ್ತಾರೆ. ಏನು ಕೋಟಿಗಟ್ಟಲೆ ದುಡ್ಡು, ಕೋಟಿಗಟ್ಟಲೆ ಆಸ್ತಿ, ಕೋಟಿಗಟ್ಟಲೆ ವಜ್ರ ವೈಢೂರ್ಯಗಳಲ್ಲೋ ಅಂಥ ಮನೇಲಿ ಜನ್ಮ ತಗೊಳ್ತಾರೆ. ಅವರೆಲ್ಲ ಸಂಪಾದನೆ ಮಾಡೋ ಬರೀ ಈಗಾಗಲೇ ಸಂಪಾದಿಸಿಟ್ರು ಅಂತ ಗೋತ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಈ 5 ತಪ್ಪುಗಳನ್ನು ಯಾವತ್ತೂ ಮಾಡಬಾರ್ದು ಜೀವಿತ ಕಾಲದಲ್ಲಿ. ಒಬ್ಬರು ಮೋಸ ಮಾಡಬಾರ್ದು, ಕದಿಬಾರ್ದು, ದುಡ್ಡು ತೊಗೊಂಡು ಕೊಡಲ್ಲ ಏನು ಮಾಡ್ಕೋತೀಯ ಅಂತೇಳಿ ಎದುರಿಸ್ಬಾರ್ದು, ಕಳ್ತನ ಮಾಡಬಾರ್ದು, ಮತ್ತು ದುಡ್ಡಿನ ಮದದಲ್ಲಿ ಅಹಂಕಾರದಲ್ಲಿ ಇನ್ನೊಬ್ಬರನ್ನ ಟೀಕೆ ಮಾಡಬಾರ್ದು. ಕಾರು, ಸೈಟು, ಮನೆ, ಬಂಗಲೆ ಎಲ್ಲ ಕಳ್ಕೊಂಬಿಟ್ಟು ಕೇರಾಪಟ್ಟು ಬಂದುಬಿಡ್ತೀವಿ ನಾವು. ಲಕ್ಷ್ಮಿ ಚಂಚಲೆ, ಲಕ್ಷ್ಮಿ ಸ್ಥಿರ ಇರೋದು ಒಂದೇ ಕಡೆ ಇರೋದಿಲ್ಲ. ಅವಳಿಗೆ ಬೇಕಾಗಿರೋದು ನೀವು ರೂಪ, ವಿದ್ಯೆ, ಅಂತಸ್ತಲ್ಲ, ನಿಮ್ಮ ಒಂದು ತಾಜಾತನ, ನಿಮ್ಮ ಒಂದು ಒಳ್ಳೆ ಗುಣ, ಆ ವ್ಯಕ್ತಿತ್ವಕ್ಕೆ ಲಕ್ಷ್ಮಿ ವಾಸ ಮಾಡ್ತಾಳೆ. ಅದರಿಂದ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂತಂದರೆ ಮೊದಲು ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರಬೇಕು. ನನ್ನ ಹತ್ರ ದುಡ್ಡು ತೊಗೊಂಬಿಟ್ಟು ನನಗೆ ಕೊಡದೆ ಮೋಸ ಮಾಡಿಬಿಟ್ರೆ ಅದೇನು ಮಾಡ್ಕೋತೀವೋ ಮಾಡ್ಕೊಳ್ಳೋ ಅನ್ನೋದು, ನನ್ನ ಮನೆಗೆ ಬಂದು ದುಡ್ಡು ಕದಿಯೋದು, ನನ್ನ ಮೇಲೆ ನನ್ನದೇ ಆಸ್ತಿಪ ಸುಳ್ಳು ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಸುಳ್ಳು ಪತ್ರಗಳೆಲ್ಲ ಸೃಷ್ಟಿ ಮಾಡಿ ಆ ಲಕ್ಷ್ಮಿಗೆ ಕಳಂಕ ತಂದಂತ ಮಾಡಿದರೆ ನಿಮ್ಮನ್ನು ಲಕ್ಷ್ಮಿಯು ಸ್ಥಿರವಾಗಿರ್ತಾಳ? ಇಲ್ಲ, ಅಲ್ಲೇ ದುಡಿದು ಅಲ್ಲೇ ತಿನ್ನಬೇಕು. ಅಂಥ ಮನೆ, ಅಂಥ ಗೋತ್ರ, ಅಂಥ ರಾಶಿಯಲ್ಲಿ ಉಟ್ಬಿಡ್ತಾರೆ. ಆದ್ದರಿಂದ ಯಾರ್ಯಾರು ಇವತ್ತು ಮೋಸ ಮಾಡಿದ್ದೀರೋ, ಬೇರೆಯವ್ರಿಗೆ ಕೊಡಬೇಕಾದ ದುಡ್ಡು ಕೊಡದೆ ಮೋಸ ಮಾಡಿರ್ತೀರೋ, ನೆಕ್ಸ್ಟ್ ಬರ್ತು ಭಿಕ್ಷೆ ಬೇಡೇ ತಿನ್ಬೇಕು ನೀವು. ಏಕೆ ಲಕ್ಷ್ಮಿಗೆ ಅವಮಾನ ಮಾಡಿದ್ದೀರಾ. ಕಂಡ್ರೋಲ್ ಮನೆಗೆ ಹೋಗಿ ದುಡ್ಡು ಕದಿಯೋದು, ಕಂಡ್ರೋಲ್ ಮನೆಗೆ ವಸ್ತ್ರ ಕದಿಯೋದು, ಕಂಡ್ರೋಲ್ ಮನೆಗೆ ಒಡವೆ ವಸ್ತ್ರ ಕದಿಯೋದ್ರಿಂದ ಇವತ್ತು ಪ್ರತಿಯೊಬ್ಬರು ಅವ್ರಿವ್ರು ಹಾಕಿರೋ ಬಟ್ಟೆ ಹಾಕೊಂಡು ಬದುಕಬೇಕು. ಅವ್ರಿವ್ರು ಕೊಟ್ಟಿದ್ದು ಅನ್ನ, ಮಿಕ್ಕಿದ್ದು ಅನ್ನ ತಂದು ಮನೇಲಿ ಊಟ ಮಾಡಬೇಕು. ಅಲ್ಲಿ ಪಾತ್ರೆ ತೊಳೆದು ಊಟ ಮಾಡಬೇಕು, ಕಸ ಗುಡಿಸ್ಬಿಟ್ಟು ಅವ್ರ ಮೇಲೆ ಊಟ ಮಾಡಬೇಕು. ಹೀಗೆ ಈ ಥರದ್ದೆಲ್ಲ ನಾವು ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಈಗ ಗಿಫ್ಟ್ ಇದೆ. ಅದಕ್ಕೆ ಲಕ್ಷ್ಮಿ ಯಾಕೆ ನಿಮ್ಮಲ್ಲಿ ವಾಸ ಮಾಡಲ್ಲ? ಈ ಕೊಳಕು 5 ಬುದ್ಧಿ ಇದ್ದಾಗ, ಈ ಕೊಳಕುತನ ಇದ್ದಾಗ ನೀವು ಎಷ್ಟೇ ದುಡಿದ್ರು ಮನೆ ಲಕ್ಷ್ಮಿ ಉಳಿಯೋದಿಲ್ಲ. ಆದ್ದರಿಂದ ಆ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂಥೇಳಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಲಕ್ಷ್ಮಿ ಬರ್ತಡೆಯನ್ನು ಈ ರೀತಿ ಆಚರಣೆ ಮಾಡ್ತಾರೆ. ಆದ್ದರಿಂದ ಜ್ಯೇಷ್ಠಾಲಕ್ಷ್ಮಿ, ಈ ಜ್ಯೇಷ್ಠಾಲಕ್ಷ್ಮಿ ಭಾಳ ವಿಶೇಷವಾದಂಥದ್ದು. ಜ್ಯೇಷ್ಠಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತಂದರೆ ನಾನೇನು ದೊಡ್ಡ ಕಳಶ ಇಡಿ ಅಂತ ಹೇಳ್ತಿಲ್ಲ. ಆಮೇಲೆ ಎಲ್ಲರೂ ಮನೇಲಿ ಕಳಶ ಇಡೋ ಪದ್ಧತಿ ಇದ್ದರೆ ಮಾತ್ರ, ಆ ಪದ್ಧತಿ ನಡ್ಕೊಂಬಂದಿದ್ರೆ ಮಾತ್ರ ಕಳಶ ಇಟ್ಟು ಪೂಜೆ ಮಾಡಬೇಕು, ಇಲ್ಲದ್ರೆ ಮಾಡಬಾರ್ದು. ನನ್ನ ಅಭಿಪ್ರಾಯ ಪ್ರಕಾರ ಅದು ನಿಮ್ಮ ವಂಶದಲ್ಲಿ ನಡೆದು ಬಂದಿರಬೇಕು. ಕಳಶ ಇಟ್ಟು ನಡ್ಸ್ಕೊಂಬಂದು ಸಂಪ್ರದಾಯ ಯಾರು ಹಿರಿಯರು ನಡೆಸಿರ್ಬೇಕು. ಅದು ನೀವು ಕಾಪಿ ಮಾಡ್ಕೊಂಬರ್ಬೇಕು. ಇಲ್ಲ ಅಂತಂದರೆ ಫೋಟೋ ಇಟ್ಟು ಪೂಜೆ ಮಾಡಿ, ಚಿಕ್ಕದೊಂದು ವಿಗ್ರಹ ಇಟ್ಟು ಪೂಜೆ ಮಾಡಿ, ತಪ್ಪೇನಿಲ್ಲ. ಸರ್ವದಲ್ಲೂ ದೇವತೆ ವಾಸ ಮಾಡ್ತಾಳೆ. ಸಕಲ ಅಣು ತೃಣಕಾಷ್ಟಗಳಲ್ಲೂ ಭಗವತಿ ವಾಸ ಮಾಡ್ತಾಳೆ. ಅದರಿಂದ ಯದ್ಭಾವಂ ತದ್ಭವತಿ. ನೀವು ಇಂಥಲ್ಲೇ ಮಾಡಬೇಕು ಅಂತೇನಿಲ್ಲ. ನೀವು ಯಾವುದಲ್ಲಿ ದೃಷ್ಟಿ ಇಟ್ಟು ನೋಡ್ತಾ ಅದಲ್ಲೇ ದೇವಿ ವಾಸ ಆವಾಹನೆ ಆಗುತ್ತೆ. ಅದರಿಂದ ಈ ಜ್ಯೇಷ್ಠಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿ ಅಂತಲೇ ಮಾಡಿ. ಜ್ಯೇಷ್ಠಾಲಕ್ಷ್ಮಿ ಅಂತಂದರೆ ಬಹಳ ಶ್ರೇಷ್ಠವಾದಂಥದ್ದು ಅಂತ. ಆಮೇಲೆ ಎಲ್ಲ ಥರ ಲಕ್ಷ್ಮಿಗಳ ಅವತಾರ ಆಯಿತು. ಆಯಾ ಕಾಲಮಾನ ತಕ್ಕಂತೆ, ಆಯಾ ಸಂಸ್ಕಾರ, ಆಯಾ ವರ್ತಮಾನ, ಆಯಾ ವಿದ್ಯುನ್ಮಾನಗಳ ಪ್ರಕಾರವಾಗಿ ಲಕ್ಷ್ಮಿ ತನ್ನ ಹಲವಾರು ನಡವಳಿಕೆಗಳ ಬದಲಾವಣೆ ಮಾಡಿಕೊಂಡ್ಳು. ಆ ಹಲವಾರು ನಡವಳಿಕೆಗಳಿಗೆ ಹಲವಾರು ಧನಲಕ್ಷ್ಮಿ, ವಾಹನಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ ಅಂಥೇಳಿ ಹಲವಾರು ಹೆಸರುಗಳನ್ನ ಇಟ್ಟು ಕರೀತಾರೆ. ಇವೆಲ್ಲ ಲಕ್ಷ್ಮಿಗೂ ಸೇರಿಸಿ ಜ್ಯೇಷ್ಠಾಲಕ್ಷ್ಮಿ ಅಂತ ಒಂದು ಹೆಸರಿಟ್ಟರು. ಇದು ಲಕ್ಷ್ಮೀ ತಂತ್ರಸಾರದಲ್ಲಿ ಒಂದು ವಿಶೇಷವಾಗಿ ಒಂದು ಬರುವಂಥ ಲಕ್ಷ್ಮಿ ಜ್ಯೇಷ್ಠಾಲಕ್ಷ್ಮಿ ಅಂಥೇಳಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೆಂದರೆ 5 ತೆಂಗಿನಕಾಯಿಗಳು ಬೇಕು. 5 ತೆಂಗಿನಕಾಯಿ ಬೇಕು, ವಿಳ್ಯದೆಲೆ ಅಡಿಕೆ ಬೇಕು, 5 ದಕ್ಷಿಣೆಗಳಿಡಬೇಕು. ಅರಿಶಿಣದ ಕೊಂಬು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಅರಿಶಿಣದ ಕೊಂಬು ಎಲ್ಲ ಪ್ರಾವಿಷನ್ ಸ್ಟೋರ್ ಸಿಗುತ್ತೆ. ತೆಂಗಿನಕಾಯಿ 5, ವಿಳ್ಯದೆಲೆ ಅಡಿಕೆ, ದಕ್ಷಿಣೆ ಯಥಾಶಕ್ತಿ,
5 ವಸ್ತ್ರಗಳು, 5 ರವಿಕೆ ಪೀಸ್ಗಳು, ಬ್ಲೌಸ್ ಪೀಸ್ಗಳು ಇಟ್ಟರು ಸಾಕು. ಇದಿಷ್ಟೂ ಇಡಬೇಕು. ಎಲ್ಲಿಡಬೇಕು? ಅಕ್ಕಿ ಮೇಲೆ ಇಟ್ಟಬೇಕು. ಇದನ್ನೆಲ್ಲ ಒಂದೊಂದು ತಟ್ಟೆಲಿ ಒಂದೊಂದು ತೆಂಗಿನಕಾಯಿ ಇಟ್ಟು ಇಡಬೇಕು. ಒಂದು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ 1 kg ಅಥವಾ 1.5 kg ಅಕ್ಕಿ, ಇಲ್ಲೊಂದು ಚಿಕ್ಕ ಚಿಕ್ಕ ತಟ್ಟೆಗಳಲ್ಲಿ ಅಕ್ಕಿ ಇಟ್ಕೊಳ್ಳಿ ಸಾಕು. ಆದಮೇಲೆ ವೀಳ್ಯದೆಲೆ ಇಡಿ, ಅಡಿಕೆ ಇಡಿ, ಒಂದು ತೆಂಗಿನಕಾಯಿ ಇಡಿ, ಆದಮೇಲೆ ಒಂದು ವಸ್ತ್ರ, ರವಿಕೆ ಪೀಸ್, ಬ್ಲೌಸ್ ಪೀಸ್, ಒಂದು ಅಷ್ಟದ ಕೊಂಬು, ಹಾಗೆ ಇನ್ನು ಉಳಿದ 4 ತೆಂಗಿನಕಾಯಿನ 5 ತೆಂಗಿನಕಾಯಿಗಳನ್ನ ಒಂದೇ ಬಾಳೆ ಎಲೆ ಮೇಲೆ ಇಟ್ಟು ಅದ ಮೇಲೆ ಅಕ್ಕಿ ಹಾಕಿ ಇಡ್ಬೋದು. ಇಲ್ಲ 5 ಚಿಕ್ಕ ಚಿಕ್ಕ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ವೀಳ್ಯದೆಲೆ, ಅಡಿಕೆ, ಒಂದು ಅಷ್ಟದ ಕೊಂಬು, ತೆಂಗಿನಕಾಯಿ, ಒಂದು ವಸ್ತ್ರ, ರೇಷ್ಮೆ ಅಲ್ಲ ಯಾವುದೋ ಬ್ಲೌಸ್ ಪೀಸ್ ಆಗ್ಬೋದು. ಯಾವುದೋ ಒಂದು ಸಣ್ಣ ಖರ್ಚು ಬಿಟ್ಟರು ಆಯ್ತು. ನಿಮ್ಮ ಯಥಾಶಕ್ತಿ, ನಿಮ್ಮ ಒಂದು ವಸ್ತ್ರ ಅಷ್ಟೇ. ದೇವಿಗೆ 5 ಕಲರ್ ವಸ್ತ್ರ ಇಟ್ಟರು ಆಯಿತು. ಇಲ್ಲ ಬಿಳಿ ವಸ್ತ್ರ ಇಟ್ಟರು, ಜ್ಯೇಷ್ಠ ವೈಟ್ ಕಲರು ಅದು ಇಡ್ಬೋದು. ಎಲ್ಲ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ದೇವಿನ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಮಂತ್ರಾಕ್ಷತೆ ತಗೊಂಡು ಓಂ ವರಮಹಾಲಕ್ಷ್ಮೀ ನಮಃ, ಓಂ ಜ್ಯೇಷ್ಠಾಲಕ್ಷ್ಮೀ ನಮಃ, ಓಂ ಜ್ಯೇಷ್ಠಾಲಕ್ಷ್ಮೀ ನಮಃ ಅಂಥೇಳಿ ಪ್ರಾರ್ಥನೆ ಮಾಡಿ 5 ತೆಂಗಿನಕಾಯಿಗಳಲ್ಲೂ ಕೂಡ 5 ದೋಷ ನಿವಾರಣೆಗೆ ನಾನೆಲ್ಲ ಹೇಳಿದ್ದೀನಿ. ಯಾತಕ್ಕೆ 5 ತೆಂಗಿನಕಾಯಿ ಇಟ್ಟಿದ್ದೀವಿ ಅಂತ ಎಲ್ಲ ಹೇಳಿ 5ರಲ್ಲೂ ಆ ಲಕ್ಷ್ಮಿ ಜೀವನ ಆವಾಹನೆ ಮಾಡಬೇಕು. ನೀಟಾಗಿ ಒಂದ್ರ ಪಕ್ಕ ಜೋಡಿಸಿ, ಇಲ್ಲ ಮಧ್ಯದಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಆ ಕಡೆ ಈ ಕಡೆ 4 ಇಡ್ಬೋದು. ಮಧ್ಯದಲ್ಲಿ ಒಂದು ತೆಂಗಿನಕಾಯಿ, ಆ ಕಡೆ ಈ ಕಡೆ 4, ಅಥವಾ ಒಂದೇ ಲೈನಲ್ಲೂ ಇಡ್ಬೋದು. ಇಟ್ಟು ಅದಕ್ಕೆ ಅರ್ಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು, ಅರ್ಶಿನ ಎಲ್ಲ ಇಟ್ಟು ಪೂಜೆ ಮಾಡಿ, ಆಮೇಲೆ ನಾನು ಹೇಳೋ ಮಂತ್ರದಲ್ಲಿ ಕುಂಕುಮದಲ್ಲಿ ಅರ್ಚನೆ ಮಾಡಬೇಕು. ಒಂದು ಮಧ್ಯದಲ್ಲಿ ಒಂದು ತಟ್ಟೆ ಇಟ್ಬಿಡಿ, ಆ ತಟ್ಟೆಯಲ್ಲಿ ಕುಂಕುಮದ ಅರ್ಚನೆ ಮಾಡಿ. ಕುಂಕುಮ ತಗೊಳ್ಳಿ. ಓಂ ಹೈಂ ಭ್ರೀಂ ಶ್ರೀಂ ಜ್ಯೇಷ್ಠಾಲಕ್ಷ್ಮೀ ಸ್ವಯಂಭುವೆ ಭ್ರೀಂ ಜ್ಯೇಷ್ಠಾಯೈ ನಮಃ. ಕುಂಕುಮದಲ್ಲಿ ಅರ್ಚನೆ. ಪುನಃ ಕುಂಕುಮ ತಗೊಳ್ಳಿ. ಓಂ ಹೈಂ ಭ್ರೀಂ ಶ್ರೀಂ ಜ್ಯೇಷ್ಠಾಲಕ್ಷ್ಮೀ ಸ್ವಯಂಭುವೆ ಭ್ರೀಂ ಜ್ಯೇಷ್ಠಾಯೈ ನಮಃ. ಓಂ ಹೈಂ ಭ್ರೀಂ ಶ್ರೀಂ ಜ್ಯೇಷ್ಠಾಲಕ್ಷ್ಮೀ ಸ್ವಯಂಭುವೆ ಭ್ರೀಂ ಜ್ಯೇಷ್ಠಾಯೈ ನಮಃ. ಓಂ ಹೈಂ ಭ್ರೀಂ ಶ್ರೀಂ ಜ್ಯೇಷ್ಠಾಲಕ್ಷ್ಮೀ ಸ್ವಯಂಭುವೆ ಭ್ರೀಂ ಜ್ಯೇಷ್ಠಾಯೈ ನಮಃ. ಓಂ ಹೈಂ ಭ್ರೀಂ ಶ್ರೀಂ ಜ್ಯೇಷ್ಠಾಲಕ್ಷ್ಮೀ ಸ್ವಯಂಭುವೆ ಭ್ರೀಂ ಜ್ಯೇಷ್ಠಾಲಕ್ಷ್ಮಿಯೈ ನಮಃ. ವರಮಹಾಲಕ್ಷ್ಮಿಗಿಂತಲೂ ಸ್ಟ್ರಾಂಗ್ ಇದು ಜ್ಯೇಷ್ಠಾಲಕ್ಷ್ಮಿ. ವರಮಹಾಲಕ್ಷ್ಮಿ ಒಳಗಡೆ ಇರುವಂಥ ಲಕ್ಷ್ಮಿ, ಇದು ಆತ್ಮದಲ್ಲಿರುವಂಥದ್ದು ಜ್ಯೇಷ್ಠಾಲಕ್ಷ್ಮಿ. ಗುಪ್ತಲಕ್ಷ್ಮಿ ಅಂತಲೂ ಕರೀತಾರೆ ಇದಕ್ಕೆ. ಆದ್ದರಿಂದ ಓಂ ಹೈಂ ಭ್ರೀಂ ಜ್ಯೇಷ್ಠಾಲಕ್ಷ್ಮಿ ಸ್ವಯಂಭುವೆ ಭ್ರೀಂ ಜ್ಯೇಷ್ಠಾಯೈ ನಮಃ. HREEM ರೀಂ ಅಂತ. ಹೈಂ HIM ಹೈಂ, ರೀಂ ರೀಂ HREM ರೀಂ. ಓಂ ಹೈಂ ಭ್ರೀಂ ಶ್ರೀಂ ಜ್ಯೇಷ್ಠಾಲಕ್ಷ್ಮಿ ಸ್ವಯಂಭುವೆ ಭ್ರೀಂ ಜ್ಯೇಷ್ಠಾಯೈ ನಮಃ ಅಂಥೇಳಿ ಒಂದು ಅರ್ಧ ಗಂಟೆ 5 ತೆಂಗಿನಕಾಯಿ ಮೇಲೂ ಈ ಮಂತ್ರ ಹೇಳ್ಕೊಂಡು, ಈ ಮೂಲ ಮಂತ್ರ ಹೇಳ್ಕೊಂಡು ಅರ್ಚನೆ ಮಾಡಬೇಕು. ಮತ್ತು ಧೂಪ, ಊದುಬತ್ತಿ, ಆಮೇಲೆ ಆರತಿ. ನೈವೇದ್ಯ ಏನು ಮಾಡಬೇಕು? ಹಾಲು, ಸಕ್ಕರೆ, ಇನ್ನು ಒಳ್ಳೆ ಸಕ್ಕರೆ ಪೊಂಗಲು, ಬೆಲ್ಲದನ್ನ, ಸ್ವೀಟನ್ನು ಮಾಡಿರಬೇಕು. ಇಲ್ಲ ಕೇಸರಿ ಭಾತ ಇದ್ದರೂ ಆಯಿತು. ಇಟ್ಟು ದೇವಿ ನೈವೇದ್ಯ ಮಾಡಿಬಿಟ್ಟು ಮತ್ತೆ ಧೂಪ ಆರತಿ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆ 5 ತೆಂಗಿನಕಾಯಿಗೂ ಕೂಡ ಎದ್ದು ಸುತ್ತು ಒಂದು 108 ಸುತ್ತು ನಮಸ್ಕಾರ ಮಾಡಿಬಿಡಿ. 108 ಸುತ್ತು ನಮಸ್ಕಾರ ಮನೆ ಮಂದಿಯೆಲ್ಲ. ಆ ಲಕ್ಷ್ಮಿಯನ್ನು ಆ ತೆಂಗಿನಕಾಯಿಗೆ ಪ್ರದಕ್ಷಿಣೆ ಮಾಡಾದ್ಮೇಲೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ದೇವಿ ಇದೆಲ್ಲ ಏನೇನು ದೋಷಗಳಿದು ನಿವಾರಣೆ ಮಾಡಿ, ಆಮೇಲೆ ಧನ ಧಾನ್ಯ, ಧನ ಕನಕ ವಸ್ತ್ರ ವಾಹನ ಆದಿ ಕೊಟ್ಟು ಕಾಪಾಡಮ್ಮ ಅಂತೇಳಿ ಪ್ರಾರ್ಥನೆ ಮಾಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ಸ್ನಾನ ಮಾಡಿ ಪುನಃ ಆರತಿ ಮಾಡಿ ಆ ತೆಂಗಿನಕಾಯನ್ನು ಸಡಿಲಿಸಿ ವಿಸರ್ಜನೆ ಮಾಡಿ ಆ ಹೂವೆಲ್ಲ ಒಂದು ಕಡೆ ಸಂಗ್ರಹಣೆ ಮಾಡಿಕೊಂಡು ಮನೆ ಬಾಗಿಲಿಗೆಲ್ಲ ಹಿಡಿ, ಹೂವು ಮುಡ್ಕೊಳ್ಳಿ, ಅಕ್ಕಿಲಿ ಅನ್ನ ಮಾಡ್ಕೊಂಡು ಊಟ ಮಾಡಿ ನೆಕ್ಸ್ಟ್ ಡೇ ನೈವೇದ್ಯ ಮಾಡಿ. ನೈವೇದ್ಯ ಆಗಿತ್ತಲ್ಲ ಅಕ್ಕಿ ಅಂದರೆ ಕಳಶಕ್ಕೆ ಇಟ್ಟಿದ್ದು, ತೆಂಗಿನಕಾಯಿ ಕೆಳಗೆ ಇಟ್ಟಿದ್ವಲ್ಲ, ಅದು ಇಲ್ಲಿ ಕಳಶ ಇಡೋಂಗಿಲ್ಲ, ಅಕ್ಕಿ ಮೇಲೆ ತೆಂಗಿನಕಾಯಿ ಇಡೋಕ್ಕೆ ಹೇಳಿದ್ದೀನಿ ಅಷ್ಟೇ. ಆಮೇಲೆ ಅಷ್ಟುದ ಕೊಂಬಿದೆಯಲ್ಲ ಅದೆಲ್ಲ ತಗೊಂಡು ಪುಡಿ ಮಾಡಿ ಇಟ್ಕೊಂಡು ಆಗಾಗ ಕೆನೆಗೆ ಹಚ್ಕೊಳ್ಳೋದು, ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದು. ವೀಳ್ಯದೆಲೆ, ಅಡಿಕೆ ಮನೆ ಮಂದಿಯೆಲ್ಲ ತಾಂಬೂಲ ಅಂತ ಸೇವನೆ ಮಾಡಬೇಕು. ಆ ದಕ್ಷಿಣ ಏನೋ ಇಟ್ಟಿರ್ತೀರೋ ₹1 ₹2 ಏನೋ ಅದೆಲ್ಲ ಕ್ಯಾಶ್ ಬಾಕ್ಸಲ್ಲಿಡಿ. ಅಕ್ಕಿನ ತೆಗೆದು ಅಡುಗೆ ಮಾಡಿ ಊಟ ಮಾಡಿ ಆ ವಸ್ತ್ರನ ನೀವು ಧರಿಸಿ ಏನು ಅಷ್ಟೊಂದು ಕೊಂಬಿದೆಯಲ್ಲ ಅದನ್ನು ಮಾತ್ರ ನೀವು ಯಾರಿಗೂ ಕೊಡೋದು ಬೇಡ. ನೀವೇ ಪುಡಿ ಮಾಡಿಕೊಂಡು ಮೈಗೆ ಕೆನ್ನೆಗೆ ಹಚ್ಕೊಳ್ಳೋದು. ಹೆಂಗಸರು ಸ್ನಾನಕ್ಕೆ ಯೂಸ್ ಮಾಡ್ಬೋದು ಮನೆ ಮಂದಿಯವರೆಲ್ಲ.
ಭಾಳ ವಿಶೇಷ. ಇದನ್ನು ನೀವು ದಿನನಿತ್ಯ ಇದೇ ಮಂತ್ರ ಹೇಳ್ತಾ ಬಂದರೆ ಬರಬೇಕಾದ ದುಡ್ಡು ಬರುತ್ತೆ, ಕಳ್ತನ ಆಗಲ್ಲ, ಲಾಸ್ ಮಾಡ್ಕೊಂಡು ಸೈಟು ಕಾರು ಬಂಗ್ಲೆ ಮನೆ ಕಳ್ಕೊಳ್ಳೋ ಯೋಗ ಇರೋದಿಲ್ಲ. ಮತ್ತು ಇದಕ್ಕಿಂತ ಹೆಚ್ಚಾಗಿ ನಾವು ಬರೋ ದುಡ್ಡು ನೋಡಿ ಕಣ್ದೃಷ್ಟಿಯಿಂದ ಅದಕ್ಕೆ ನಂಗೆ 5 ಲಕ್ಷ ಕೊಡು, ಅಣ್ಣ ನಂಗೆ 1 ಲಕ್ಷ ಕೊಡು ಅಂತ ಬಂಧು ಮಿತ್ರರು ಬಂದು ಕಿತ್ಕೊಂಡು ದುಡ್ಡು ಹೊರಬಿಡ್ತಾರೆ, ಅದು ತಪ್ಪುತ್ತೆ. 5 ರೂಪಾಯಿ ಬಂದರೆ 50 ರೂಪಾಯಿ ಖರ್ಚಿರುತ್ತೆ, ಅದು ನಿಂತೋಗುತ್ತೆ. ಇದಿಷ್ಟು ಮಾಡಬೇಕು. ಇದು ಬಹಳ ವಿಶೇಷವಾದಂಥ ಮೂಲ ಮಂತ್ರ ಜ್ಯೇಷ್ಠಾಲಕ್ಷ್ಮಿದು. ಓಂ ಹೈಂ ಬ್ರೀಂ ಶ್ರೀಂ ಜ್ಯೇಷ್ಠಾಲಕ್ಷ್ಮಿ ಸ್ವಯಂಭವೇ ಬ್ರೀಂ ಜ್ಯೇಷ್ಠಾಲಕ್ಷ್ಮಿಯೇ ನಮಃ ಈ ಮಂತ್ರ. ಇದನ್ನು ನೆಕ್ಸ್ಟ್ ಡೇಗೆ ಶನಿವಾರ ದಿನ ಬೆಳಗ್ಗೆ ಇದನ್ನು ವಿಸರ್ಜನೆ ಮಾಡಿ ಯಾವ ಪದಾರ್ಥನೂ ಬಿಸಾಕೋಂಗಿಲ್ಲ, ಎಲ್ಲವೂ ನೀವು ಉಪಯೋಗಿಸುವಂಥದ್ದು, ಯಾರಿಗೂ ಕೊಡೋಂಗೂ ಇಲ್ಲ. ಇದನ್ನು ನಿಮ್ಮನೆ ಲಕ್ಷ್ಮೀ ಪೂಜೆ ನೀವೇ ಉಪಯೋಗಿಸ್ಕೋಬೇಕು, ಇನ್ನು ಯಾರಿಗೂ ಅಕ್ಕಪಕ್ಕದವರು ಬಂದು ಬಳಗ ಯಾರಿಗೂ ಕೊಡೋಂಗಿಲ್ಲ. ಇದು ಮಾಡ್ತಾ ಬನ್ನಿ, ನಿಮ್ಮ ದರಿದ್ರ ನಾಶ ಆಗಲಿ. ಮತ್ತೊಮ್ಮೆ ಆ ಜಗನ್ಮಾತಾ ಜ್ಯೇಷ್ಠಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತೀನಿ. ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಧನಕನಕ ವಸ್ತ್ರ ವಾಹನಾದಿ ಕೊಟ್ಟು ಚಿರ ಲಕ್ಷ್ಮಿ ದಾರಿದ್ರ ಲಕ್ಷ್ಮಿ ನಿವಾರಣೆಯಾಗಿ ಆ ಲಕ್ಷ್ಮಿ ಮನೆಯಿಂದ ಹೊರಗೋಗಿ ಶಾಶ್ವತವಾದ ಲಕ್ಷ್ಮಿ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಎಲ್ಲ ಎಪಿಸೋಡ್ಸು, ಅಲ್ಲೂ ನಿಮಗೆ ಲಭ್ಯ ಆಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ತಾವೆಲ್ಲರೂ ಮಾಡಿ ಲಕ್ಷ್ಮೀ ಕೃಪಾ ಕಟಾಕ್ಷ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.